ದಾರಿ ಹತ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಈ ಫಾಲ್ಸಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ನೀರ್ನ ತಲೆ ಮೇಲೆ ಹಾಕೊಂಡು ನಮ್ಮ ಟ್ರಿಪ್ ನ ಇವಾಗ ಶುರು ಮಾಡ್ತಾ ಇದೀವಿ. ಜೊತೆ ನಾವು ಬಂದು ಸೇರಿದೀವೋ ಎಲ್ಲರೂ ಶುಭ ದಿನ. ಕಾರ್ ನಿಂತೋಯ್ತು. ಎಲ್ಲಿ ಇವತ್ತು ಹೋಗ್ತಾ ಇದೀವಿ ಅಂತ ಹೇಳಿ ನಾನು ನಿಮ್ಗೆ ಮುಂದೆ ಹೇಳ್ತೀನಿ. ಟ್ರಿಪ್ಪು ಬೇಡ ಏನು ಬೇಡ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಪೆಟ್ರೋಲ್ ಬೇರೆ ಏರಿ ಹೋಯ್ತು ತಣ್ಣಗಾಗಿಡಪ್ಪ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆಶಿ ಗೋಯಿಂಗ್ ಟು ಚಾನಲ್. ಎಲ್ಲ ಹೇಗಿದ್ದೀರಾ? ಆಲ್ರೆಡಿ ರೆಡಿಯಾಗಿ ನಿಂತಿದ್ದೀನಿ ನಾನು. ಇವತ್ತು ತುಂಬ ದಿನ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲಿ ಇವತ್ತು ಹೋಗ್ತಾ ಇದ್ದೀವಿ ಅಂತ ಹೇಳಿ ನಾನು ನಿಮಗೆ ಮುಂದೆ ಹೇಳ್ತೀನಿ. ಹಾಂ, ಪರಿಚಯ ಮಾಡಿಕೊಡ್ರಿ. ಹಾಂ, ಯು ಅಕ್ಕ ಆ್ಯಂಡ್ ಅವರ ಅಮ್ಮ ಆ್ಯಂಡ್ ಅಜ್ಜಿ. ಇವಾಗ ಇವ್ರಿಗೆಲ್ಲ ಬಾಯಿ ಹೇಳ್ಬಿಟ್ಟು ನಾವು ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಹೇಳ್ತೀನಿ. ಚಂದು, ತಳ್ಳೋ ಮಾಡೆಲ್ ಗಾಡಿ ಇದು, ತಳ್ಳಿ ಬಿಡಪ್ಪ. ಪೆಟ್ರೋಲ್ ಬೇರೆ ಏರಿ ಹೋಯ್ತು ತಳ್ಳಗಾಗಿಡಪ್ಪ. So guys, this is our friends. ಸ್ವಲ್ಪ ಸ್ಪೀಡ್ ಆಗಿ ತಳ್ಳು. ಹೇಳು ಇವ್ರು ನಮ್ಮ ಫ್ರೆಂಡ್ಸ್. ಗಾಯ್ ತಳ್ಳು ಶಿವ ತಳ್ಳು. ತಳ್ಳೋ ಮಾಡೆಲ್ ಗಾಡಿ ಇದು, ತಳ್ಳಿ ಬಿಡಪ್ಪ. ಪೆಟ್ರೋಲ್ ಬೇರೆ ಏರಿ ಹೋಯ್ತು ತಳ್ಳಿ ಬಿಡಪ್ಪ. ಫೈನಲಿ ವಿ ಡಿಡ್ ಇಟ್. ಆಗಿಲ್ಲ ಇನ್ನು ಅಂತ ಹೇಳಕ್ಕಾಗಲ್ಲ ಗೈಸ್. ಸಾರಿ, ವಿ ಆರ್ ಸಾರಿ ಟು ಸೇ ದಿಸ್. ಇನ್ನು ತಳ್ತಾ ಇದ್ದಾರೆ ಗೈಸ್, ತಳ್ತಿದ್ದಾರೆ ನೋಡಿ. ಇವಾಗ ಸ್ಟಾರ್ಟ್ ಆಯ್ತು. ಚಂದ ಹತ್ರ ಬೈಯೋಕ್ ಮುಂಚೆ ಬಾಯಿ ಮುಚ್ಕೊಂಡು ನಾನು ಕೂತ್ಕೊಂತೀನಿ. ಗೈಸ್, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಮಧ್ಯ ರೋಡಲ್ಲಿ ನಿಂತಿದೆ. ಅತ್ತೆಗೊಂದು ಚಿಂತೆ ಆದ್ರೆ ಸೊಸೆಗೊಂದು ಚಿಂತೆ. ಇವಳು ಬೇರೆ ಗಾದೆ ಹೇಳ್ತಿದ್ದಾಳೆ. ಈ ಕಡೆ ಗದ್ದೆ, ಈ ಕಡೆನೂ ಗದ್ದೆ, ಮಿಡಲಲ್ಲಿ ನಿಂತಿದೆ. ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಇನ್ನೂ ನಮ್ಮ ಟ್ರಿಪ್ ಸ್ಟಾರ್ಟೇ ಆಗಿಲ್ಲ, ಅವಾಗನೇ ಈ ಪರಿಸ್ಥಿತಿ ಬಂದಿದೆ. ಏನು ಯೋಚನೆ ಮಾಡ್ತಾ ಇದ್ದೀರಾ ಮೇಡಮ್? ಎಲ್ಲಿ ಸೆಂಟ್ರಲ್ ಬರ್ತದ? ಎಕ್ಸ್ಪ್ಲೇನ್ ಮಾಡಿ ಸಿಚುವೇಶನ್. ನಮ್ಮ ಕಾರ್ ಕೆಟ್ಟೋಗ್ಬಿಟ್ಟಿದೆ ಗೈಸ್. ಸ್ಟಾರ್ಟ್ ಆಯ್ತು ಅಂತ ಖುಷಿ ಪಡೋ ಅಷ್ಟರಲ್ಲಿ ನೋಡಿ ಅಲ್ಲಿ ದುಗ್ತಾ ಇದ್ದಾರೆ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇಷ್ಟಪ್ಪ ಜರ್ಕಿನ್ ಹಾಕೊಂಡು ಚಳಿ ಅಂತಿದ್ದಾಳೆ. ಗಾಡಿ ಸ್ಟಾರ್ಟ್ ಆಯ್ತು ಅಂತ ಖುಷಿ ಪಟ್ಟರೆ ಮತ್ತೆ ಆಫ್ ಆಯಿತು. ಇವಾಗ ಸ್ಟಾರ್ಟ್ ಮಾಡ್ತಾರೆ. ಹೋಗು 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 ಹೋಗು. ಸಾಧಿಸ್ಬಿಟ್ವಿ, ಸಾಧಿಸ್ಬಿಟ್ವಿ, ಸಾಧಿಸ್ಬಿಟ್ವಿ. ಗಾಡಿ ಇದು ಬ್ಯಾಟ್ರಿ ವೀಕ್ ಆಗಿದೆ. ಗಾಡಿ ಪ್ರಾಬ್ಲಮ್ ಅಲ್ಲ, ಬ್ಯಾಟ್ರಿ ವೀಕ್ ಆಗಿದೆ. ಅದು ಗಾಡಿ ಸ್ಟಾರ್ಟ್ ನೋಡಿ. ಮೀನ್ ಹಿಡಿಯೋಣ, ಏಡಿ ಹಿಡಿಯೋಣ. ಗೈಸ್, ಮತ್ತೆ ಕಾರ್ ಕೆಟ್ಟೋಗಿ ಫುಲ್ ಡೌನ್ ಅಂತ ಹತ್ತಿಸ್ಕೊಂಡು ಹೋದ್ರು. ಕಾರ್ ಎಲ್ಲಿದೆ ಕಾಣಿಸ್ತಾ ಇಲ್ಲ. ಪಾಪ ನಮ್ಮ ಹುಡುಗಿರು ನಡೀತಾ ಇದ್ದಾರೆ, ನೋಡೋಕ್ಕಾಗ್ತಾ ಇಲ್ಲ. ಬೇಡ ಬೇಡ, ಈ ಟ್ರಿಪ್ಪು ಬೇಡ, ಏನು ಬೇಡ. ಇನ್ನೂ ಒಂದು ಪ್ಲೇಸು ನೋಡಿಲ್ಲ, ರೀಚ್ ಆಗಿಲ್ಲ. ಅವಾಗಲೇ ಟ್ರಿಪ್ ಬೇಡ ಅನ್ನೋ ಲೆವೆಲಿಗೆ ಬಂದಿದೆ. ಅಲ್ಲಿ ಕಾಣಿಸ್ತಿದ್ದಾರೆ, ಅಲ್ಲಿದ್ದಾರೆ ಗೈಸ್. ಓಕೆ ಗೈಸ್, ತುಂಬ ಮಳೆ ಬರ್ತಿದೆ. ನಮ್ಮ ಗಾಡಿನ ನಾವಿಲ್ಲಿ ಪಾರ್ಕ್ ಮಾಡಿ ಮೊದಲಿಗೆ ಫಾಲ್ಸ್ ಒಂದು ನಮಸ್ಕಾರ ಹಾಕೊಂಡು ಮಾತಾಡ್ಬಿಟ್ರು. ಸೌಂಡ್ ರೆಕಾರ್ಡ್ ಆಗಲ್ಲ. ಈ ಫಾಲ್ಸಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ನೀರ್ನ ತಲೆ ಮೇಲೆ ಹಾಕೊಂಡು ನಮ್ಮ ಟ್ರಿಪ್ನ ಇವಾಗ ಶುರು ಮಾಡ್ತಾ ಇದ್ದೀವಿ. ಚಂದ, ಜೊತೆ ನಾವು ಬಂದು ಸೇರಿದೀವೋ ಎಲ್ಲರೂ ಶುಭ ದಿನ.
ಕಾರ್ ನಿಂತೋಯ್ತು. ಕಾರ್ ನಿಂತೋಯ್ತು 2 ಸತಿ ಇವರು ಪ್ರಿಯಾ ಅವ್ರು ತುಂಬಾ ಚೆನ್ನಾಗಿ ಪ್ರಿಯಾ ಹೇಳ್ತಾರೆ. ಅಲ್ಲ, ಸ್ವಾತಿ. ಸಾರಿ ಸ್ವಾತಿ. ಹಂಗೆಲ್ಲ ನಾನು ಡೌಗಳ ಹೆಸರು ಮಿಸ್ ಮಾಡಬಾರ್ದು. ಅಲ್ಲೂ ಜಾಸ್ತಿ ಬೇಡ. ಛೀ, ವಾಸನೆ ಬಂತು. ಗೊತ್ತಾ ಈ ಟ್ರಿಪ್ಪಿನ ಏನು ಜವಾಬ್ದಾರಿಯುತ ಯುವಕ ನಮ್ಮೆಲ್ಲರ ನಲ್ಮೆಯ ಚಂದನ್ ಕುಮಾರ್ ಅವರಿಂದ ಈಗ ಅಣ್ಣ ಈಗ ಅವರ ಮಾತ್ ಬಗ್ಗೆ ಅನಿಸಿಕೆ ಕೇಳೋಣ. ಹೇಳಿ, ಹೇಗಿತ್ತು ನಿಮ್ಮ ಅನಿಸಿಕೆ? ಹೇಳು. ಮುಸ್ತಫಾ ಇವನೇ. ವಿಡಿಯೋ ಡಿಲೀಟ್ ಆಗುತ್ತೆ. ಹೇಳಿದ್ದೇನು ಮಾಡಿದ್ದೇನು ಸಿದ್ದರಾಮಯ್ಯ. ಆಗೋಯ್ತು ಡ್ಯಾನ್ಸ್ ಮಾಡ್ಲಿಕ್ಕೆ. ಈ ಕಡೆ ಬಾ ನನ್ ಪಕ್ಕ. ಗೈಸ್ ಫೈನಲಿ ಈ ಡಬ್ಬ ನನ್ನ ಮಕ್ಕಳು 10 ನಿಮಿಷ ಅಂತ ಹೇಳಿ 1 ಅವರ್ ಮೇಲೆ ನಡೆಸಿ ಫೈನಲಿ ಇದು ಮಾಡಿದ್ದಾರೆ. ನನ್ನ ಛತ್ರಿ ನೋಡಿ ಇಲ್ಲಿ ಯಾವ ಲೆವೆಲಿಗಾಗಿದೆ, ಗಾಳಿ ತಡ್ಕೊಳಕ್ಕಾಗದೆ ಎಲ್ಲರೂ ಶಟ್ಕೊಂಡ್ಬಿಟ್ಟಿದ್ದಾರೆ, ಆಗ್ತಾ ಇಲ್ಲ. ಫೈನಲಿ ನಾವು ಬರಬೇಕಾಗಿದ್ದ ಬೆಟ್ಟಕ್ಕೆ ಬಂದು ರೀಚ್ ಆದರೆ ಕಾಣಿಸ್ತಿದೆಯಲ್ಲ ಅಲ್ಲಿ ಮಳೆ ಜೋರಾಗಿಲ್ಲ. ನೋಡಿ ಎಷ್ಟು ಕ್ಲೌಡ್, ಫುಲ್ ಎಲ್ಲ ಕಡೆ ಕ್ಲೌಡು ಕವರ್ ಆಗಿದೆ. ಸಿಕ್ಕಾಪಟ್ಟೆ ಗಾಳಿದೆ, ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಕಿವಿ ಎಲ್ಲ ಪೇನ್ ಬಂದ್ಬಿಟ್ಟಿದ್ದು ಹಾಕ್ಕೊಂಡಿದ್ದೀನಿ. ಬಟ್ ಮಸ್ತಾಗಿತ್ತು. ಅಲ್ಲೊಂದು ಕಡೆ ನಿಂತ್ಕೊಂಡು ಆಟ ಆಡಿ ಗಾಡಿಯಲ್ಲೆಲ್ಲ ಫುಲ್ ಅಂದರೆ ಫುಲ್ ಗಾಳಿ ತೇಲಿ ಹೋಗ್ತಿದ್ದೀವಿ, ಅಷ್ಟು ಗಾಳಿ ಇತ್ತು. ಎಂಜಾಯ್ ಮಾಡ್ಕೊಂಡು ಇವಾಗ ಇಲ್ಲಿ ಬಂದ್ವಿ. ನೆಕ್ಸ್ಟು ನಾವು ಎಲ್ಲೋಗ್ತೀವಿ ಗೊತ್ತಿಲ್ಲ, ಆ್ಯಕ್ಚುಲಿ ಯಾವುದೂ ಪ್ರಾಪರ್ ಪ್ಲ್ಯಾನ್ ಇಲ್ಲ. ಹಾಗೆ ನಿಯರ್ ಅನಿಸಿದ್ದು ಮ್ಯಾಪ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಯಾಕಂದರೆ ಇವಾಗ ಈ ಸೀಸನಲ್ಲಿ ರೋಡಲ್ಲಿ ತಿರುಗಾಡೋದು ಒಂಥರ ಸಖತ್ ಕ್ರೇಜ್ ಎಲ್ಲ ಚೆನ್ನಾಗಿದೆ. ಹತ್ಕೊಂಡು ಇವಾಗ ಈ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಓಕೆ, ಪೇಷೆಂಟ್ ಆಗದಿದ್ರೆ ಸಾಕು. ಇನ್ನು ನಾಳೆ ಕೂಡ ಸುತ್ತೋದಿದೆ, ಸುತ್ತಕ್ಕಾಗುತ್ತೋ ಪೇಷೆಂಟಾಗಿ ಬಿತ್ಕೊಂತೀವೋ ಒಂದು ಗೊತ್ತಿಲ್ಲ. ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಚಳಿಗೆ ಮಾತಾಡ್ಲಿಕ್ಕೂ ಆಗ್ತಾ ಇಲ್ಲ, ನಾಲ್ಗೆ ತದುಲ್ತಾ ಸಕ್ಕತ್ತಾಗಿದೆ ಗೈಸ್. ಬನ್ನಿ, ಇವಾಗ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ದಾರಿ ಹತ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಕಾಣಿಸ್ತಿದೆಯಾ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಜನ ಕಾಣಿಸ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಷ್ಟು ದೂರ ಹೋಗ್ಬೇಕು ನಾವು ಇವಾಗ. ಅಲ್ಲಿಂದ ಮೇಲೊಂದು ಕಲ್ಲಿದೆ ಗೈಸ್, ಸಕ್ಕತ್ತಾಗಿದೆ ಮಾತ್ರ. ವಾವ್, ಈ ಮಳೆಯಲ್ಲೂ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನೀವು ನನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಇದಕ್ಕಾದ್ರೂ ನನ್ನ ವಿಡಿಯೋಗೆ ನೀವು ಲೈಕ್ ಕೊಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಓಕೆ, ಹಬ್ಬ ಗೈಸ್, ಫುಲ್
ಫುಲ್ಲು ಚಂಡಿ ಆಗೋದ್ವಿ ನಾವು ಬೆಟ್ಟಿಂದ ಬರೋ ಅಷ್ಟರಲ್ಲಿ. ಸೊ ಅಲ್ಲಿಂದ ಬಂದು ಇವಾಗ ನಾವು ಬುಕ್ ಮಾಡಿದ್ದ ಹೋಮ್ ಸ್ಟೇಗೆ ರೀಚ್ ಆದ್ವಿ. ನಾನು ನಮ್ಮ ಹೋಮ್ ಸ್ಟೇ ಏನು ಹೇಳ್ಕೊಳ್ಳೋ ಲೆವೆಲಿಗೆ ಇಲ್ಲ. ಓಕೆ, ನಾನು ನಿಮ್ಗೆ ಮತ್ತೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಫಸ್ಟು ಫ್ರೆಶ್ ಆಗಿಬಿಟ್ಟು ಬರಬೇಕು. ಇದು ನಮ್ಮ ರೂಮ್ ಮುಂದಿನ ವ್ಯೂ. ಇದೊಂದು ಚೆನ್ನಾಗಿದೆ, ಖುಷಿ ಆಯಿತು. ಓಕೆ, ಫ್ರೆಶ್ ಆಗಿಬಿಟ್ಟು ಸಿಗ್ತೀವಿ. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ನಾವು ಇನ್ನೂ ಮಧ್ಯಾಹ್ನ ಊಟ ಮಾಡಿಲ್ಲ, 4 o'clock ಆಗಿದೆ, ಮಧ್ಯಾಹ್ನ ಊಟ ಮಾಡಿಲ್ಲ, ಊಟ ಮಾಡಬೇಕು. ಓಕೆ, ಮತ್ತೆ ಸಿಗೋಣ. ಹೇ ಗಾಯ್ಸ್, ಫುಲ್ ಒದ್ದೆ ಆಗಿ ಫ್ರೆಶ್ ಆಗಿ ಇವಾಗ ಮತ್ತೆ ರೆಡಿಯಾಗಿ ಆಚೆ ಬಂದ್ವಿ. ಹೊರಗಡೆ ಈ ಥರ ಇದೆ ನೋಡಿ ವೆದರು, ಫುಲ್ ಮಳೆ ಬರ್ತಿದೆ. ಅದಕ್ಕೇ ಹೊರಗಡೆ ಹೋಗದೆ ಒಳಗಡೆ ಕೂತ್ಕೊಂಡಿದ್ದೀವಿ. ಅಲ್ಲೇನೋ ತಗೊಳ್ಲಿಕ್ಕೆ ಹೋಗಿದ್ದಾರೆ ಫುಡ್ ತಗೊಂಡು ಮತ್ತೆ ಹಾಗೆ ಸ್ವಲ್ಪ ತಿರ್ಗಾಡ್ಕೊಂಡು ಹೋಗಿ ಇವತ್ತು ನೈಟು ಊಟ ಮಾಡಿ ಹಚ್ಕೊಳ್ಳೋದು. ಮತ್ತು ನಾಳೆ ಸುತ್ತಕ್ಕೆ ಹೋಗಬೇಕು. ಎಲ್ಲಿ ಹೋಗ್ತೀನಿ ನಾಳೆ ಮತ್ತೆ ನೆಕ್ಸ್ಟ್ ಬ್ಲಾಗ್ ಬರುತ್ತೆ, ಅದರಲ್ಲಿ ನೋಡಿ. ಓಕೆನಾ? ಇವತ್ತಿಂದು ಡೇ ಬಗ್ಗೆ ನಮ್ಮ ಲಿಕ್ಕಿ ಕೇಳೋಣ. ಫುಲ್ ಸುಸ್ತಾಗಿದ್ದಾಳೆ. ಹೇಳು ಲಿಕ್ಕಿ, ಹೇಗಿದೆಯಾ ಲಿಕ್ಕಿ? ಪಾಪಚ್ಚಿ ಅದು ಪೇಷೆಂಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅವಳೊಬ್ಬಳೇ ಅಲ್ಲ, ಎಲ್ಲರೂ ಪೇಷೆಂಟಾಗಿ ಹೋಗಿದ್ದೀವಿ. ಫುಲ್ ಪ್ಲ್ಯಾನ್ ಇಲ್ಲದೆ ಹೋಗಿದ್ದು. ಅಲ್ಲಿ ಫುಲ್ ಜೋರು ಮಳೆ ಬಂದು ಛತ್ರಿ ಎಲ್ಲ ಮುರಿದು ಹೋಗಿ ಪೀಸ್ ಆಗಿ ಒಂದು ಛತ್ರಿಲಿ ಇಬ್ಬಿಬ್ಬರೆಲ್ಲ ಹೋಗಿ ಫುಲ್ ಎಷ್ಟು ಒದ್ದೆ ಆಗಿದ್ವಿ ಅಂದರೆ ಫುಲ್ ಒದ್ದೆ ಆಗೋಗಿದ್ವಿ. ಎಲ್ರಿಗೂ ಪಕ್ಕ ಹುಷಾರು ತಪ್ಪತ್ತೆ, ಮನೇಲಿ ಬೈಸ್ಕೋಬೇಕಾಗತ್ತೆ ಇನ್ನು ಎಲ್ಲರೂ. ಬಟ್ ಇಟ್ಸ್ ಓಕೆ. ಇವಾಗ ಸ್ವಲ್ಪ ಓಕೆ ಆಗಿದ್ದೀವಿ. ಓಕೆ, ನೋಡೋಣ. ಸರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಆಗಿ, ಪ್ರೈಸ್ ಆಗಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ.